ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಂಬರ್ 1 ಕಿಲ್ಲರ್ ಬಗ್ಗೆ ಹೇಳಕ್ಕೆ ಅವ್ರು ಯಾರು ಗೊತ್ತಾ? ಅದೇ ಹಾರ್ಟ್ ಡಿಸೀಸ್. ಈ ದಿನ ಹೃದಯದ ಆರೋಗ್ಯದ ಜಾಗೃತಿಯನ್ನು ಹೆಚ್ಚಿಸಲು ಹಾಗೂ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ತಿಳಿಸೋಕೆ ಬಂದಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಶ್ವದಲ್ಲಿ 30% ಸಾವು ಹೃದಯ ಕಾಯಿಲೆಗಳಿಂದನೇ ಆಗ್ತಾ ಇದೆ. ಅದರಲ್ಲೂ ಕಡಿಮೆ ವಯಸ್ಸಿನವರಲ್ಲಿ ಮತ್ತು ವಯಸ್ಕರಲ್ಲಿ ಇದು ಸಾಮಾನ್ಯವಾಗಿ ನಾವು ನೋಡಬಹುದು. ಅಪ್ರಾಕ್ಸ್ ವರ್ಷಕ್ಕೆ 17-18 ಮಿಲಿಯನ್ ಡೆತ್ಸ್. ನಾವು ಈ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿದೆ. ಅದಕ್ಕಾಗಿ ಹೃದಯ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಿ ಜೀವಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆಯವರು ಸೆಪ್ಟೆಂಬರ್ 29, 2000 ಇಸ್ವಿಯಲ್ಲಿ ವಿಶ್ವ ಹೃದಯ ದಿನ ಆಚರಣೆಯನ್ನು ಪ್ರಾರಂಭ ಮಾಡಿದ್ರು. ಈ ಸೆಪ್ಟೆಂಬರ್ 29, 2025 ಇಸ್ವಿಗೆ 25 ವರ್ಷದ ವಿಶ್ವ ಹೃದಯ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ವಿಶ್ವ ಹೃದಯ ದಿನದಂದು ನನ್ನೆಲ್ಲ ಸುಂದರ ಸ್ವಚ್ಛ ಹೃದಯವಂತ ವೀಕ್ಷಕರಿಗೆ ವಿಶ್ವ ಹೃದಯ ದಿನದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಈ ಪ್ರಪಂಚಕ್ಕೆ ಒಟ್ಟಾಗಿ ಸೇರಿ ಹೇಳೋಣ, ಡೋಂಟ್ ಮಿಸ್ ಎ ಬೀಟ್. ನಮ್ಮ ಹೃದಯ ಬಡಿತ ತಾಯಿಯ ಗರ್ಭದಲ್ಲಿ ಭ್ರೂಣ ಮೂಡಿದ 6 ವಾರಗಳಲ್ಲಿಯೇ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಶುರುವಾದ ಈ ಬಡಿತ ನಮ್ಮ ಕಡೆ ಉಸಿರಿರೋವರೆಗೂ 24/7 ಕೆಲಸ ಮಾಡ್ತಾನೇ ಇರುತ್ತೆ. ಈ ರೀತಿ ನಮ್ಮೊಂದಿಗೆ ಬರುತ್ತಿರೋ ಹೃದಯವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತೀರಾ? ಹಾರ್ಟ್ ಅಟ್ಯಾಕ್ನ ವಾರ್ನಿಂಗ್ ಸಿಂಪ್ಟಮ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಚೆಸ್ಟ್ ಪೇಯ್ನ್, ಡಿಸ್ಕಂಫರ್ಟ್ ಫೀಲ್ ಆಗುವಂಥದ್ದು, ದವಡೆ ಹಾಗೂ ಕುತ್ತಿಗೆ ಹಿಂಭಾಗ ನೋವು ಬರುವಂಥದ್ದು, ಭುಜಗಳಲ್ಲಿ ನೋವು ಬರುವಂಥದ್ದು ಹಾಗೂ ಉಸಿರಾಡಲು ಕಷ್ಟ ಎನಿಸುವುದು, ಸುಸ್ತಾದಂತೆ ಆಗುವುದು, ಬೆವರುವಂಥದ್ದು ಹಾಗೂ ತಲೆ ಸುತ್ತು ಬರುವುದು, ಕಣ್ಣು ಬ್ಲರ್ ಆಗುವಂಥದ್ದು, ಹಾಗೆ ವಾಮಿಟಿಂಗ್ ಬರುವಂಥದ್ದು. ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ನೆಗ್ಲೆಕ್ಟ್ ಮಾಡೋದ್ರಿಂದ ಸಾವಿಗೆ ಅಂಚಿಗೆ ಹೋಗಬೇಕಾಗುತ್ತೆ. ಹುಷಾರ್. ಸುಮಾರು 80% ಹೃದಯ ಕಾಯಿಲೆಯನ್ನು ಹಾಗೂ ಸ್ಟ್ರೋಕ್ ಆಗುವುದನ್ನು ನಾವು ತಡೆಗಟ್ಟಬಹುದು. ಆರೋಗ್ಯದ ವಿಚಾರದಲ್ಲಿ ನಮ್ಮ ದೈನಂದಿನ ಬದುಕಿನಲ್ಲಿ ಮಾಡಿಕೊಳ್ಳಬೇಕಾದಂಥ ಕೆಲವು ಸಣ್ಣ ಬದಲಾವಣೆಗಳು ನಾವು ಸಾವಿಗೆ ಅಂಚಿಗೆ ಹೋಗೋದನ್ನು ತಪ್ಪಿಸಬಹುದಾಗಿದೆ. ಈ ವಿಡಿಯೋದ ಉದ್ದೇಶವು ಇದೇ ಆಗಿದೆ. ಬಿಕಾಸ್ ಯುವರ್ ಹೆಲ್ತ್ ಈಸ್ ಅವರ್ ಪ್ರಿಯಾರಿಟಿ. ಹಾಗಾಗಿ ಇದನ್ನು ಹೇಗೆ ತಡೆಗಟ್ಟಬಹುದು ಬನ್ನಿ ನೋಡೋಣ. ಫಸ್ಟ್, ಈಟ್ ಹೆಲ್ದಿಯರ್ ಫುಡ್. ಸೆಕೆಂಡ್, ಸ್ಟೇ ಫಿಸಿಕಲಿ ಆಕ್ಟಿವ್. ಮೂಮೆಂಟ್ ಈಸ್ ಲೈಫ್. ನಡೆದಾಡುವುದು ಬಹಳ ಮುಖ್ಯ. ಬ್ರಿಸ್ಕ್ ವಾಕ್ ಮಾಡುವುದು, ಸೈಕ್ಲಿಂಗ್, ಯೋಗ, ಲಘು ವ್ಯಾಯಾಮ ಇದ್ದರೆ ಬಹಳ ಒಳ್ಳೆಯದು. ಥರ್ಡ್ ಪಾಯಿಂಟ್, ಮ್ಯಾನೇಜ್ ಸ್ಟ್ರೆಸ್. ಡೂ ಮೆಡಿಟೇಷನ್, ಡೀಪ್ ಬ್ರೀತಿಂಗ್ ಆ್ಯಂಡ್ ರಿಲ್ಯಾಕ್ಸೇಷನ್. ಫೋರ್ತ್, ಅವಾಯ್ಡ್ ಟೊಬ್ಯಾಕೋ ಆ್ಯಂಡ್ ಲಿಮಿಟ್ ಆಲ್ಕೋಹಾಲ್. ಫಿಫ್ತ್, ಮೋಸ್ಟ್ ಇಂಪಾರ್ಟೆಂಟ್ಲಿ, ಗೆಟ್ ರೆಗ್ಯುಲರ್ ಹೆಲ್ತ್ ಚೆಕಪ್. ಸಿಕ್ಸ್ತ್, ಸ್ಲೀಪ್ ವೆಲ್. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಲಾಸ್ಟ್, ಇದನ್ನೆಲ್ಲ ಪ್ರತಿದಿನ ಫಾಲೋ ಮಾಡಿ. ಇದು ಕೇವಲ ಒಂದು ದಿನದ ಬದಲಾವಣೆಯಲ್ಲ, ಜೀವನ ಪೂರ್ತಿ ಅಳವಡಿಕೆ ಮಾಡಿಕೊಂಡಲ್ಲಿ ಮಾತ್ರ ನಾವು ರಿಸ್ಕ್ ಹೋಗೋದನ್ನು ತಪ್ಪಿಸಬಹುದು. ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಲ್ವಾ? ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.